ವೀಕ್ಷಕರೇ, ಸ್ನೇಹಿತರೆ, ನಾನು ಮೊದಲೇ ಹೇಳೋದು, ಫೇಸ್ಬುಕ್ ಮತ್ತು ಯೂಟ್ಯೂಬ್ ಮಾಹಿತಿಗಳು ಕೊಡ್ತಾರೋ ಮೊದಲು ಅವ್ರು ಕೊಡೋರು ವೈದ್ಯರ ಯೋಚನೆ ಮಾಡಿ. ಯೋಗದ ಬಗ್ಗೆ ಒಂದು ಚಂದ ಸವಿಸ್ತಾರವಾದ ವರದಿ ಹೇಳ್ತಾರೆ. ಭಾಳ ಚೆನ್ನಾಗಿ ಯೋಗದ ಬಗ್ಗೆ ಮಾತಾಡ್ತಾರೆ. ಅವರು ಡಾಕ್ಟರ್ ಅಲ್ಲ, ಅವ್ರ ಡಿಗ್ರಿ ಎಷ್ಟಿದೆ ಅಂತಂದರೆ, ಸ್ವಾಮೀಜಿಗಳೇ ಇದೇನು ನಮ್ಗೆ ಈ ಥರ ಕಾಯಿಲೆ ಇದೆ, ಬನ್ನಿ ನೀವು ನಮ್ಮಲ್ಲಿಗೆ ಬನ್ನಿ. ಅಲ್ಲಿ ಹೋದರೆ ಅಲ್ಲಿ ಅವ್ರು ಏನು ಮಾಡ್ತಾರೆ, ಯಾವುದೇ ಔಷಧಿಗಳು ಅದಕ್ಕೆ ಯಾವುದೇ ಹೆಸರಿಲ್ಲ, ರೇಟ್ ಇಲ್ಲ, ಡೇಟ್ ಇಲ್ಲ, ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ. ಔಷಧಿಗೆ ಏನು ಔಷಧಿ ಮಾಡ್ತೀರಾ ಅಂದರೆ, ಬಿಸಿ ನೀರಿಗೆ ಜೇನುತುಪ್ಪ ಲಿಂಬೆ ಹುಳಿ ಹಾಕ್ತೀವಿ. ಇದು ನಿಜವಾಗ್ಲೂ ಸರಿನಾ? ನೀವು ಡಯಾಬಿಟಿಸ್ ಇರೋರು 1/4 ಚಮಚ ಅರಿಶಿನ, 3/4 ಚಮಚ. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಲೈಫ್ ಅಟ್ ನೇಚರ್ಗೆ ಸ್ವಾಗತ. ಲೈಫ್ ಅಟ್ ನೇಚರ್ ಮೂಲಕ ನಾವು ಈಗಾಗಲೇ ಬಹಳಷ್ಟು ಔಷಧಿಗೆ ಸಂಬಂಧಿಸಿದ, ಆರೋಗ್ಯಕ್ಕೆ ಸಂಬಂಧಿಸಿದ, ಮೂಲಿಕೆಗಳಿಗೆ ಸಂಬಂಧಿಸಿದ ಬಹಳಷ್ಟು ವಿಡಿಯೋಗಳನ್ನು, ಮಾಹಿತಿಗಳನ್ನ ನಿಮಗೆ ಕೊಟ್ಟಿದ್ದೀವಿ. ಈಗ ಮತ್ತೊಂದು ಹೊಸ ವಿಷಯ, ಇದನ್ನು ನೀವು ಮನೇಲೆಲ್ಲ ಮಾಡೋದೆ. ಹೆಚ್ಚಿನವರು ಹುಷಾರಿಲ್ಲ, ಆರೋಗ್ಯ ಏನೋ ಆಯಿತು ಅಂದ ತಕ್ಷಣ ಮಾಡೋ ವಿಷಯ. ಆದರೆ ಅದರಲ್ಲಿ ಕೆಲವಷ್ಟು ಸರಿ ಇದೆ, ಕೆಲವಷ್ಟು ತಪ್ಪಿದೆ. ಯಾವ ಸರಿ ಯಾವ ತಪ್ಪು ಅಂತ ತೋರಿಸೋದಕ್ಕೆ, ಹೇಳೋದಕ್ಕೆ ನಾನು ಇವತ್ತು ಬಂದಿದ್ದೀನಿ. ಇದೊಂದು ಭಾಳ ಪ್ರಸಿದ್ಧ ವಿಷಯ. ಈ ವಿಷಯ ಇಟ್ಕೊಂಡು ತುಂಬ ಜನ ಬಹಳಷ್ಟು ವಿಡಿಯೋ ಮಾಡಿದ್ದಾರೆ, ಭಾಳ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಭಾಳಷ್ಟು ಜನ ಲೈಕ್ಸ್ ಸಿಗುತ್ತೆ, ತುಂಬ ಫೇಮಸ್ ಆಗಿದೆ. ಏನಂದರೆ ಮನೆ ಮದ್ದು. ಅದನ್ನು ನೋಡಿಕೊಂಡು ನಮ್ಮ ಹತ್ರ ಭಾಳಷ್ಟು ಜನ ಬಂದವರು, ಪೇಷಂಟ್ಸ್ಗಳು ಅಥವಾ ನಮ್ಮ ಹತ್ರ ನಮ್ಮ ಕ್ಲಿನಿಕ್ಕಿಗೆ ಬರೋರು ಹೇಳ್ತಾರೆ, ಸರ್ ಇದು ಮಾಡಲಾ, ನಾನು ಇಲ್ಲಿ ಮಾಡಿದೆ. ಎಲ್ಲಿ ಕೇಳಿದ್ರಿ ನೀವು? ಇದು ಯಾರು ನಿಮ್ಗೆ ಹೇಳಿದರು ಅಂತಂದರೆ, ಸರ್ ಫೇಸ್ಬುಕ್ಕಲ್ಲಿ ನೋಡ್ದು, ಯೂಟ್ಯೂಬಲ್ಲಿ ನೋಡ್ದು. ಹಾಗಾದರೆ ಸರಿನಾ? ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಬರೋ ಮಾಹಿತಿಗಳೆಲ್ಲ ಸರಿನಾ? ಅದನ್ನು ಹೇಳೋರು ಯಾರು? ವೀಕ್ಷಕರೇ, ಸ್ನೇಹಿತರೆ, ನಾನು ಮೊದಲೇ ಹೇಳೋದು, ಫೇಸ್ಬುಕ್ಕು ಮತ್ತು ಯೂಟ್ಯೂಬು ಅಥವಾ ಏನು ಈ ಸೋಷಿಯಲ್ ಮೀಡಿಯಾಸಲ್ಲಿ ಮಾಹಿತಿಗಳು ಕೊಡ್ತಾರೋ ಮೊದಲು ಅವ್ರು ಕೊಡೋರು ವೈದ್ಯರ ಯೋಚನೆ ಮಾಡಿ. ವೈದ್ಯರು ಅಲ್ಲದೆ ಇರೋರು ಮಾಹಿತಿ ಕೊಟ್ಟರೆ ಅದು ಹೇಗಿರುತ್ತೆ? ಯಾಕಂದರೆ ನಾನು ಇದರಲ್ಲಿ ಹೇಳಲೇಬೇಕು. ಒಬ್ಬರು ಯೋಗದ ಬಗ್ಗೆ ಒಂದು ಚಂದ ಸವಿಸ್ತಾರವಾದ ವರದಿ ಹೇಳ್ತಾರೆ. ಭಾಳ ಚೆನ್ನಾಗಿ ಯೋಗದ ಬಗ್ಗೆ ಮಾತಾಡ್ತಾರೆ. ಅವರು ಡಾಕ್ಟರ್ ಅಲ್ಲ, ಅವ್ರ ಡಿಗ್ರಿ ಎಷ್ಟಿದೆ ಅಂತಂದರೆ ಬ್ರ್ಯಾಕೆಟಲ್ಲಿ 5 ಡಿಗ್ರಿ ಹಾಕಿದ್ದಾರೆ. ಸ್ನೇಹಿತರೆ, ನಿಮಗೆ ಮನೆ ಮದ್ದು ಅಂದ ತಕ್ಷಣ ಈ ಒಂದು ವಿಷಯ ನಾನು ಹೇಳಲೇಬೇಕು. ಯಾಕಂದರೆ ಮನೆ ಮದ್ದನ್ನು ಹೇಳ್ತಾರೆ. ಯಾರು ಹೇಳ್ತಾರೆ? ಬಿಳಿ ಬಟ್ಟೆ ಉಟ್ಕೊಂಡು, ಗಡ್ಡ ಬಿಟ್ಕೊಂಡು ಮಾಹಿತಿ ಹೇಳ್ತಾರೆ. ಹೇಗೆ ಹೇಳ್ತಾರೆ? ಯೋಗಾಸನದ ಬಗ್ಗೆ ಹೇಳ್ತಾರೆ, ಒಂದು ಸಸ್ಯದ ಬಗ್ಗೆ ಹೇಳ್ತಾರೆ. ಸುಮ್ಮನೆ ನೋಡಿದೆ, ಸರಿ ಇವ್ರು ಏನು ಓದಿದ್ದಾರೆ? ಅವ್ರ ಡಿಗ್ರಿ ಎಲ್ಲ ಬ್ರಾಕೆಟಲ್ಲಿದೆ. ಯಾವ ಡಿಗ್ರಿಗಳು ನಮಗೆ ಗೊತ್ತಿಲ್ಲ. ಒಂದು ಜೊತೆಗೆ ಒಂದು PhD ಇದೆ, ಎಲ್ಲಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಮಾಹಿತಿ ಹೆಂಗೆ ಹೇಳ್ತಾರೆ? ಅವರು ಆಯುರ್ವೇದ ಸಸ್ಯಗಳನ್ನು ಪವಾಡ ಅಂತ ತೋರಿಸ್ತಾರೆ. ಅಂದರೆ ಇದು ಪವಾಡದ ಥರ ಗುಣಮುಖ ಮಾಡುತ್ತೆ, ಇದು ಎಲ್ಲ ಕಾಯಿಲೆನೂ ಗುಣಪಡಿಸುತ್ತೆ. ಖಂಡಿತವಾಗಿಯೂ ಆಯುರ್ವೇದ ಅನ್ನೋದು ಒಂದು ವಿಜ್ಞಾನ, ನಮ್ಮ ದೇಶದ ಒಂದು ವೈದ್ಯಕೀಯ ವಿಜ್ಞಾನ. ಇದು ಅಥರ್ವ ವೇದದ ಭಾಗ. ಇದು ಸೈನ್ಸ್, ಇದು ಪವಾಡ ಅಲ್ಲ. ಇದು ಯಾವುದೇ ಒಂದು ಕಾಯಿಲೆನ ಪವಾಡ ಥರ ಗುಣಮುಖ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವ್ರು ಏನು ಮಾಡ್ತಾರೆ ಅಂತಂದರೆ, ಇವರು ಓದಿರೋದು ಆಯುರ್ವೇದ ಅಲ್ಲ, ಇವರಲ್ಲಿರೋ ಪದವಿಗಳು ಯಾವುದು ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಯೋಗಾಸನದ ಬಗ್ಗೆ ಯಾವುದೋ ಒಂದು ವಿಡಿಯೋ ಹಾಕ್ತಾರೆ, ಆಮೇಲೆ ಯಾವುದೋ ಒಂದು ಸಸ್ಯದ ಬಗ್ಗೆ ವಿಡಿಯೋ ಹಾಕ್ತಾರೆ. ಈ ಥರ ವೇಷಧಾರಿಗಳು ಏನು ಮಾಡ್ತಾರೆ? ಇವರು ವೇಷಧಾರಿಗಳು ಅಂತಲೇ ಹೇಳಬೇಕು. ಯಾಕಂದರೆ ಇವರ ಡಿಗ್ರಿಗಳು ಯಾವುದು ಒರಿಜಿನಲ್ ಅಲ್ಲ, ಯಾವುದು ಓದಿಲ್ಲ. ಜನರನ್ನು ಏನು ಮೋಸ ಮಾಡೋದಕ್ಕೋಸ್ಕರ ಒಂದಷ್ಟು ಡಿಗ್ರಿಗಳನ್ನ ಬ್ರಾಕೆಟಲ್ಲಿ ಹಾಕ್ಕೊಂಡು ಯೋಗಾಸನದ ಬಗ್ಗೆ ಮಾಹಿತಿ ಹೇಳ್ತಾರೆ. ಯಾವುದೋ ಒಂದು ಸಸ್ಯ, ಉದಾಹರಣೆ ಒಂದು ನೆಲನೆಲ್ಲಿನೋ ಅಥವಾ ಇನ್ಯಾವುದೋ ಗಿಡವನ್ನು, ನೆಲನೆಲ್ಲಿನೋ ಇನ್ಯಾವುದೋ ಗಿಡವನ್ನು ತಂದುಬಿಟ್ಟು ಅದನ್ನು ತೋರಿಸಿ ಇದು ಎಲ್ಲದಕ್ಕೂ ಬರುತ್ತೆ. ಒಂದು ಕಾಯಿಲೆ 2 ಕಾಯಿಲೆ ಇಲ್ಲ. ನಾವು ಆಯುರ್ವೇದ ವೈದ್ಯರು ನಾವೇನು ಹೇಳ್ತೀವಿ, ಅದು ಯಾವುದಕ್ಕೆ ಬರುತ್ತೆ? ಉದಾಹರಣೆ ಒಂದು ನೆಲನೆಲ್ಲಿ ಆದರೆ ಅದು ಲಿವರ್ ಫಂಕ್ಷನಿಗೆ ಒಳ್ಳೆಯದು, ಹೆಪಟೈಟಿಸ್ ಬರುತ್ತೋ, ನಾವು ಅಥೆಂಟಿಕ್ ಆಗಿ ಹೇಳ್ತೀವಿ. ಇದು ಹಾಗಲ್ಲ, ಎಲ್ಲ ಕಾಯಿಲೆಗೂ ಬರುತ್ತೆ ಅಂತ ಹೇಳಿ ತುಂಬ ಪಾಪ್ಯುಲಾರಿಟಿ ಅಂದರೆ ಪ್ರಸಿದ್ಧಿ ಪಡೆದುಬಿಡ್ತಾರೆ. ಪ್ರಸಿದ್ಧಿ ಪಡೆದ ಮೇಲೆ ಏನಾಗುತ್ತೆ? ಪಾಪ ಜನ ಕಾಯಿಲೆಯಿಂದ ಬಳಲ್ತಾ ಇರೋರಿಗೆ ಒಂದು ಹುಲ್ಕಡ್ಡಿ ಸಿಕ್ಕರೆ ಸಾಕು, ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸ್ವಾಮೀಜಿಗಳೇ ಇದೇನು ನಮ್ಗೆ ಈ ಥರ ಕಾಯಿಲೆ ಇದೆ, ಬನ್ನಿ ನೀವು ನಮ್ಮಲ್ಲಿಗೆ ಬನ್ನಿ. ಅಲ್ಲಿ ಹೋದರೆ ಅಲ್ಲಿ ಅವ್ರು ಏನು ಮಾಡ್ತಾರೆ, ಯಾವುದೇ ಔಷಧಿಗಳು ಅದಕ್ಕೆ ಯಾವುದೇ ಹೆಸರಿಲ್ಲ, ರೇಟ್ ಇಲ್ಲ, ಡೇಟ್ ಇಲ್ಲ, ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ, ಎಲ್ಲಿ ತಯಾರು ಮಾಡಿದ್ರು ಅಂತಿಲ್ಲ. ಒಂದಷ್ಟು ಔಷಧಿಗಳು ಪಟ್ಟಣ ಗುಳಿಗೆ ಕೊಟ್ಟು, ನೀವು ನಂಬ್ತಿರೋ ಬಿಡ್ತಿರೋ 10-12 ಸಾವಿರ ಚಾರ್ಜ್ ಮಾಡ್ತಾರೆ. ನನಗೆ ಆಶ್ಚರ್ಯ ಆಯಿತು. ಒಂದು 100 ಗ್ರಾಮ್ ಚೂರ್ಣಕ್ಕೆ 5,000 ರೂಪಾಯಿ ಬಿಲ್ ಮಾಡಿದ್ದಾರೆ. 100 ಗ್ರಾಮ್ ಆಯುರ್ವೇದ ಚೂರ್ಣಗಳು ಯಾವುದೇ ಆದರೂ ಕೂಡ 80ರಿಂದ 100, ಹಬ್ಬ ಅಂದರೆ 200 ರೂಪಾಯಿ ಇರ್ಬೋದು ಅಥವಾ 250 ರೂಪಾಯಿ ಇರ್ಬೋದು, 10,000 ರೂಪಾಯಿ ಬಿಲ್ ಮಾಡ್ತಾರೆ.
ಒಬ್ಬರು ಪ್ರೋಸ್ಟೇಟ್ ತೊಂದರೆ, ಈಗ 60 ವರ್ಷ ಆದಮೇಲೆ ಗಂಡಸರಿಗೆ ಮೂತ್ರದ ತೊಂದರೆ ಆಗುತ್ತೆ. ಆ ಥರದವ್ರು ಒಬ್ಬರು ಹೋಗಿದ್ದಾರೆ. ಮೊದಲನೇ ಸಾರಿ ಆ ಪುಣ್ಯಾತ್ಮ 10,000 ರೂಪಾಯಿ ಔಷಧಿ ಕೊಟ್ಟಿದ್ದಾನೆ. ಎರಡನೇ ಸಾರಿ ಏನು ಹೇಳಿದ್ದಾರೆ, ಇಲ್ಲ ನಿಮಗೆ ಇದಕ್ಕೆ 2 ತಿಂಗಳದ್ದು ಒಟ್ಟಿಗೆ ತೊಗೊಂಡೋಗಿ 20,000 ರೂಪಾಯಿ ಔಷಧಿ ಕೊಟ್ಟಿದ್ದಾರೆ. ಅಷ್ಟಾದರೂ ಕೂಡ ಅವರದ್ದು ಪ್ರೋಸ್ಟೇಟ್ ತೊಂದರೆ, BPH ಅಂತಾರೆ, ಆ ತೊಂದರೆ ಗುಣಮುಖ ಆಗಿಲ್ಲ. ಆಮೇಲೆ ನನ್ನ ಹತ್ರ ಬಂದಾಗ ಅಷ್ಟು ಔಷಧಿಗಳೇ ಅಗತ್ಯವೇ ಇಲ್ಲ. ಆಯುರ್ವೇದದಲ್ಲಿ 1 ತಿಂಗಳಿಗೆ 1,000 ರೂಪಾಯಿ ಒಳಗಡೆ ಅವ್ರನ್ನ ನಾವು ಔಷಧಿ ಕೊಟ್ಟು ಕಳಿಸ್ಬೋದು. ಇದು ಒಂದು ಮುಖ. ಇನ್ನೊಂದು, ಇವ್ರು ಹೇಳೋ ಮನೆ ಮದ್ದುಗಳು. ಈ ಮನೆ ಮದ್ದು ಎಷ್ಟು ಸರಿ ನೋಡಿ. ನಮ್ಮಲ್ಲಿ ಬಹಳಷ್ಟು ಜನ ಬರ್ತಾರೆ, ನಾವು ತೂಕ ಕಡಿಮೆ ಆಗಬೇಕು, ಇದು ಎಷ್ಟೋ ವರ್ಷದಿಂದ ನಾವು ಡಾಕ್ಟರ್ ಆದಲ್ಲಿಂದ ಪಾಪ್ಯುಲರ್. ಇದು ಏನಂದರೆ, ಬಿಸಿ ನೀರಿಗೆ ಜೇನುತುಪ್ಪ ಹಾಕ್ಕೊಳ್ಳಿ, ಲಿಂಬೆ ಹುಳಿ ಹಾಕ್ಕೊಳ್ಳಿ, ಕುಡೀರಿ. ಕೆಲವರು ಎಲ್ಲಿವರೆಗೆ ಅಂದರೆ 1 ಲೀಟ್ರ್ ಜೇನುತುಪ್ಪ 2 ನನಗೆ ಕೆಲವರು ಪೇಷಂಟ್, ಸರ್ ನಿಮ್ಮ ಹತ್ರ ಒರಿಜಿನಲ್ ಜೇನುತುಪ್ಪ ಸಿಗುತ್ತಾ ಅಂತ. ಸಿಗುತ್ತೆ. ಯಾಕೆ ಅಂದರೆ ನಾವು ಔಷಧಿಗೆ ಏನು ಔಷಧಿ ಮಾಡ್ತೀರಾ ಅಂದರೆ ಬಿಸಿ ನೀರಿಗೆ ಜೇನುತುಪ್ಪ ಲಿಂಬೆ ಹುಳಿ ಹಾಕ್ತೀವಿ. ಇದು ನಿಜವಾಗ್ಲೂ ಸರಿನಾ? ಖಂಡಿತ ತಪ್ಪು. ಆಯುರ್ವೇದದಲ್ಲಿ ಕೆಲವೊಂದಷ್ಟು ವಿರುದ್ಧಾಹಾರ ಅಂತೀವಿ ನಾವು. ಕೆಲವು ಆಹಾರಗಳನ್ನು ಸೇವಿಸಬಾರ್ದು. ಜೇನುತುಪ್ಪ, ತುಪ್ಪ ಸೇಮ್ ಕ್ವಾಂಟಿಟಿ, 1 ಚಮಚ ಜೇನುತುಪ್ಪ 1 ಚಮಚ ತುಪ್ಪ ತಿನ್ನಬೇಡಿ. ಅದು ವಿರುದ್ಧಾಹಾರ ಆಗುತ್ತೆ. ಅಂದರೆ ನಮ್ಮ ದೇಹದ ಜೀವಕೋಶಗಳನ್ನು ನಾಶ ಮಾಡುತ್ತದು ಒಂದು. ಇನ್ನೊಂದು, ಫಿಶ್ ತಿಂದಾಗ ಅಂದರೆ ಮೀನು ತಿಂದಾಗ ಮೊಸರು ತಿನ್ನಬೇಡಿ. ಈ ಥರ ಕೆಲವೊಂದಷ್ಟು ವಿರುದ್ಧ ಆಹಾರಗಳನ್ನು ನಮ್ಮಲ್ಲಿ ಹೇಳಿದ್ದಾರೆ. ಹಾಲು ಮೊಸರು ಒಟ್ಟಿಗೆ ಊಟ ಮಾಡಬಾರ್ದು, ಹಾಲು ಮೊಸರನ್ನ ಸೇರಿಸ್ಕೊಂಡು ನಾವು ಬಳಸಬಾರ್ದು. ಈ ಥರ ಸುಮಾರಷ್ಟು ನಮ್ಮಲ್ಲಿ ಏನು ಆಯುರ್ವೇದದಲ್ಲಿ ಹೇಳಿಬಿಟ್ಟಿದ್ದಾರೆ, ಈ ಥರ ನೀವು ಊಟ ಈ ಥರ ಆಹಾರಗಳನ್ನ ಬಳಸಬೇಡಿ. ಆದರೆ ಈ ಥರ ಯಾರೋ ಹೇಳಿದ್ರು, ಯಾರೋ ಫೇಸ್ಬುಕ್ಕಲ್ಲಿ ಹೇಳಿದ್ರು ಅಂತ ಹೇಳಿ ಬಳಸಿಬಿಟ್ಟು ಬೇರೆ ತೊಂದರೆಗಳು, ಅವರು ಕೃಶ ಆಗ್ತಾರೆ, ಅವರಿಗೆ ವೀಕ್ನೆಸ್ ಶುರುವಾಗುತ್ತೆ, ಮೂಳೆ ಸವತ ಬರುತ್ತೆ, ಜೇನುತುಪ್ಪ ಬಿಸಿ ನೀರು ಲಿಂಬೆ ಹುಳಿ ಹಾಕೊಂಡು ಕುಡಿದ್ರೆ. ಇನ್ನೊಂದು, ಯಾರೋ ತರಕಾರಿಯನ್ನು ಸಣ್ಣ ಹೆಚ್ಚಿಬಿಟ್ಟು ನೀರಿಗೆ ಹಾಕಿಟ್ಬಿಡಿ, ಬೆಳಿಗ್ಗೆ ನೀರು ಕುಡೀರಿ, ನಿಮ್ಗೆ ಎಲ್ಲ ಕಾಯಿಲೆಗಳು ಗುಣಮುಖ ಆಗುತ್ತೆ. ಇದನ್ನು ಯಾರು ಹೇಳಿದ್ರು? ಡಾಕ್ಟ್ರ್ ಹೇಳಿದ್ರ? ಇಲ್ಲ, ಯಾರೋ ಫೇಸ್ಬುಕ್ಕಲ್ಲಿ ಹೇಳಿದ್ರು. ದಯಮಾಡಿ ಹೇಳ್ತೀನಿ, ಈ ಥರದ್ದು ನಂಬೇಡಿ. ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ, ಈ ಥರದ್ದು ಹೇಳಿದಾಗ ಜನ ಏನು ಮಾಡ್ತಾರೆ ಅಂದರೆ, ಅವರು ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಲ್ಲ. ಅವರು ತಗೊಳ್ಳೋ ಔಷಧಿಗಳನ್ನೂ ಅದರ ಪಾಡು ತೊಗೊಳ್ತಿರ್ತಾರೆ. ತಗೊಳ್ಳೋ ಔಷಧಿಗಳನ್ನ ಕೆಲವರು ಬಿಟ್ಟೇ ಬಿಡ್ತಾರೆ. ಎಲ್ಲ ಔಷಧಿ ಬಿಟ್ಟು ಈ ಯಾವುದೋ ಫೇಸ್ಬುಕ್ ಮನೆ ಮದ್ದನ್ನು ಬಳಸ್ತಾರೆ. ಈ ಥರ ಮನೆ ಮದ್ದನ್ನು ಬಳಸೋದ್ರಿಂದ ಬಹಳಷ್ಟು ಜನ ತೊಂದರೆಗೊಳಗಾಗಿದ್ದಾರೆ. ತಾಮ್ರದ ಪಾತ್ರೆಯಲ್ಲಿ ನೀರು ಕುಡೀರಿ ಅಂತಾರೆ. ತಾಮ್ರದ ಪಾತ್ರೆಯಲ್ಲಿ ನಿಜವಾಗ್ಲೂ ನೀರು ಕುಡಿದ್ರೆ ಒಳ್ಳೇದಾ? ತಾಮ್ರ ನಮ್ಮ ದೇಹಕ್ಕೆ ಎಷ್ಟು ಬೇಕು? ಎಷ್ಟೋ ತಾಮ್ರದ ಪಾತ್ರೆಗಳಿಗೆ ಹಿಂದೆಲ್ಲ ಕಲಾಯ ಅಂತ ಹಾಕ್ತಿದ್ರು. ತಾಮ್ರ ಡೈರೆಕ್ಟಾಗಿ ನಮ್ಮ ಫುಡ್ಗೆ ರಿಯಾಕ್ಟ್ ಆಗಬಾರ್ದು. ತಾಮ್ರದಲ್ಲಿ ಯಾವುದೇ ಹುಳಿ ಪದಾರ್ಥ ಹಾಕಿದರೆ ಅದು ರಿಯಾಕ್ಟ್ ಆಗಿ ಬೇರೆ ಕೆಮಿಕಲ್ ಆಗಿ ಮಾರ್ಪಾಡಾಗುತ್ತೆ. ಹಾಗಾಗಿ ತಾಮ್ರದ ಪಾತ್ರಕ್ಕೆ ಕಲಾಯ ಹಾಕಿದ ಪಾತ್ರೆಗಳನ್ನ ಮಾತ್ರ ಬಳಸ್ತಾ ಇದ್ರು. ಈಗ ಪ್ರತಿದಿನ ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕೊಂಡು ಕುಡಿದ್ರೆ ಅವರಿಗೆ ಮುಂದೆ ಅದು ಹೆವಿ ಮೆಟಲ್, ಅಂದರೆ ತಾಮ್ರ ಅನ್ನೋದು ಒಂದು ಭಾರವಾದ ಒಂದು ಲೋಹ, ಅದು ನಮ್ಮ ದೇಹದ ಒಳಗೆ ಸೇರಿದ್ರೆ ಮೂಳೆ ಸವತ ಆಗ್ಬೋದು, ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಈ ಥರ ಬೇರೆ ಬೇರೆ ತೊಂದರೆಗಳಾಗುತ್ತೆ. ಹಾಗಾಗಿ ಆ ಮನೆ ಮದ್ದು ಈ ಮನೆ ಮದ್ದು ಅಂತಲ್ಲ, ನೀವು ಯಾವುದೇ ಮನೆ ಮದ್ದನ್ನ ಅಥೆಂಟಿಕ್ ಪರ್ಸನ್ ಹೇಳದೇ ಇದ್ದರೆ, ಯಾರೋ ಆಯುರ್ವೇದ ವೈದ್ಯರು ಹೇಳದೇ ಇದ್ದರೆ ಖಂಡಿತವಾಗಿ ಮಾಡೋಕ್ಕೆ ಹೋಗಬೇಡಿ. ಇನ್ಯಾರೋ ವಿಷಯ ಹೇಳೋರು ಹೇಳ್ತಾರೆ, ಅಥವಾ ಇನ್ಯಾರೋ ಸ್ವಾಮೀಜಿಗಳು ಹೇಳ್ತಾರೆ, ಅವ್ರು ನಿಜವಾಗಲೂ ಅಸಲಿನೋ ನಕಲಿನೋ ಗೊತ್ತಿಲ್ಲ. ಆ ಥರದವ್ರು ಹೇಳಿರೋ ಔಷಧಿಗಳನ್ನು ತಗೊಂಡು ನಮ್ಮ ದೇಹವನ್ನು, ನಮ್ಮ ಜೀವನವನ್ನು ಡ್ಯಾಮೇಜ್ ಮಾಡ್ಕೊಳೋದು ಬೇಡ. ನಮ್ಮ ಸಮಯ, ಹಣ ಎಲ್ಲ ವ್ಯರ್ಥ ಆಗುತ್ತೆ. ಜೊತೆಗೆ ಒಂದ್ಸತಿ ಆರೋಗ್ಯ ಕಳ್ಕೊಂಡ್ರೆ ಮತ್ತೆ ವಾಪಸ್ ಪಡೆಯೋದು ತುಂಬ ಕಷ್ಟ. ಹಾಗಾಗಿ ನಮ್ಮ ವೀಕ್ಷಕರಿಗೆ, ಲೈಫ್ ಎಟ್ ನೇಚರ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಮನೆ ಮದ್ದುಗಳನ್ನ ಸುಮ್ಮನೆ ಮಾಡೋಕ್ಕೆ ಹೋಗಬೇಡಿ. ಅದು ವೈಜ್ಞಾನಿಕವಾಗಿ ಸರಿ ಇದ್ದರೆ, ಉದಾಹರಣೆ ನೋಡಿ, ನಾನೊಂದು ಮನೆ ಮದ್ದು ಹೇಳ್ತೀನಿ. ನೀವು ಡಯಾಬಿಟಿಸ್ ಇರೋರು 1/4 ಚಮಚ ಅರಿಶಿನ, 3/4 ಚಮಚ ನೆಲ್ಲಿಕಾಯಿ, ಇದನ್ನು ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ, ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿದೆ. ನಿಶಾ ಆಮಲಕ್ಕಿ ಸಿಂಪಲ್ ಅರಿಶಿಣ ನೆಲ್ಲಿಕಾಯಿ ಪುಡಿಯನ್ನು ಪ್ರತಿನಿತ್ಯ ತಗೊಂಡ್ರೆ ಸಕ್ಕರೆ ರೋಗಿಗಳಿಗೆ ಏನು ಡಯಾಬಿಟಿಸ್ ಕಡಿಮೆ ಆಗುತ್ತೆ. ಇದು ಮನೆ ಮದ್ದು. ತ್ರಿಫಲಾ ಚೂರ್ಣನ ಪ್ರತಿದಿನ ಬೆಳಿಗ್ಗೆ ಬಿಸಿ ನೀರಲ್ಲಿ ತಗೊಂಡ್ರೆ ಡಯಾಬಿಟಿಸ್ ಕಡಿಮೆ ಆಗುತ್ತೆ. ತ್ರಿಫಲಾ ಚೂರ್ಣನ ಪ್ರತಿನಿತ್ಯ ಬಿಸಿನೀರಲ್ಲಿ ತಗೊಂಡ್ರೆ ತೂಕ ಕಡಿಮೆ ಆಗುತ್ತೆ. ಕಾನ್ಸ್ಟಿಪೇಷನ್, ಮಲಬದ್ಧತೆ ಇರೋರು, ಪೈಲ್ಸ್ ಮೂಲವ್ಯಾಧಿ ಇರೋರು ರಾತ್ರಿ ತ್ರಿಫಲಾ ಚೂರ್ಣವನ್ನು ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿದ್ರೆ ಮಲಬದ್ಧತೆ ನಿವಾರಣೆ ಆಗುತ್ತೆ. ಕಣ್ಣಿನ ತೊಂದರೆ ಅಂದರೆ ಸ್ವಲ್ಪ ದೃಷ್ಟಿ ದೋಷ ಬರ್ತಾ ಇದೆ, ನಮಗೆ ದೂರದ್ದು ಹತ್ರದ್ದು, ಈಗ 45 ವರ್ಷ ಆದಮೇಲೆ 40 ಅಂತಾರೆ, ಹತ್ರ ಓದೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂದಾಗ ನೆಲ್ಲಿಕಾಯಿ ಪುಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ 1/4 ಚಮಚ ಅಥವಾ ಅರ್ಧ ಚಮಚದ ನೆಲ್ಲಿಕಾಯಿ ಪುಡಿಯನ್ನು ಬಾಯಿಗೆ ಹಾಕ್ಕೊಳ್ಳಿ. ಆಮ್ಲ ನೆಲ್ಲಿಕಾಯಿ ಪುಡಿ ಬಾಯಿಗೆ ಹಾಕ್ಕೊಳ್ಳಿ. ಕೆಮ್ಮು ಕಫ ಇರೋರು ತುಳಸಿ ರಸ ಜೇನುತುಪ್ಪದಲ್ಲಿ ತಗೊಳ್ಳಿ. ಇವೆಲ್ಲ ನಿಜವಾದ ಮನೆ ಮದ್ದುಗಳು. ನೀವು ಹಾಗಾಗಿ ನನ್ನ ವೀಕ್ಷಕರಿಗೆ ಹೇಳ್ತಾ ಇರೋದು, ಯಾವುದು ಅಥೆಂಟಿಕ್, ಯಾವುದು ಯಾರು ಹೇಳೋರು ಯಾರು
ಮೊದಲು ನೀವು ಮನೆ ಮದ್ದು ಹೇಳೋರು ನಿಮ್ಗೆ ಗೊತ್ತಾ, ಅವರು ವೈದ್ಯರ, ಅವರನ್ನು ಮಾತ್ರ ಫಾಲೋ ಮಾಡಿ. ಯಾರ್ಯಾರನ್ನೋ ಅವರಿಗೆ ಲಕ್ಷಗಟ್ಟಲೆ ವ್ಯೂಸ್ ಇದೆ, ಲಕ್ಷಗಟ್ಟಲೆ ಲೈಕ್ಸ್ ಇದೆ ಅಂದಾಗ ದಯಮಾಡಿ ಅವ್ರನ್ನ ಫಾಲೋ ಮಾಡಿ, ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಂಬಿಡಿ. ವೀಕ್ಷಕರೇ, ನಿಮಗೆಲ್ಲ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮ್ಮ ವಿಡಿಯೋವನ್ನು ನೋಡ್ತಾ ಇರಿ. ಲೈಫ್ ಎಟ್ ನೇಚರ್ನ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಪ್ರಾಕೃತಿಕವಾಗಿ ಆರೋಗ್ಯವಾಗಿರಿ. ನಮಸ್ಕಾರ.